ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಮೀ ಶಾಂಭವಿ ಚಂದ್ರು. ಫ್ರೆಂಡ್ಸ್, ಇವತ್ತು ನಾವು ಅನ್ವೀಸ್ ಪಾಕಶಾಲೆಯಲ್ಲಿ ಚೆಟ್ಟಿನಾಡ್ ಎಗ್ ಕರಿ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಹಾಗೆ ಇದು ಅನ್ನ, ಚಪಾತಿ, ದೋಸೆಗೆಲ್ಲ ಒಂದು ಒಳ್ಳೆ ಸೈಡ್ ಡಿಶ್ಶು. ತುಂಬ ಡಿಫ್ರೆಂಟ್ ಆಗಿರುತ್ತೆ, ಹಾಗೆ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಳೋವಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ಮಾಡೋದಕ್ಕೆ ನಮಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿ ಬನ್ನಿ ನೋಡ್ಕೊಂಡು ಬರೋಣ. ಮೊದಲು ಒಂದು ಪಾನ್ಗೆ 1/2 ಟೇಬಲ್ ಸ್ಪೂನ್ ಸೋಂಪು, 1 ಟೇಬಲ್ ಸ್ಪೂನ್ ಜೀರಿಗೆ, ಹಾಗೆ 2 ಅನಾನಸು, 2 ಮೊಗ್ಗು, 1 ಇಂಚು ಚಕ್ಕೆ, 4 ಲವಂಗ, 1/4 ಟೇಬಲ್ ಸ್ಪೂನ್ ಪೆಪ್ಪರ್ಕಾರ್ನ್ ಅಥವಾ ಮೆಣಸು, 1/4 ಟೇಬಲ್ ಸ್ಪೂನ್ ಮೆಂತೆ, ಇಷ್ಟನ್ನು ಹಾಕಿ ನಾವು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಅದ್ರ ಜೊತೆಗೆ ನಾವು 1-2 ಕಡ್ಡಿ ಕರಿಬೇವು, 7ರಿಂದ 8 ಬ್ಯಾಡಗಿ ಮೆಣಸಿಕಾಯಿನ ಹಾಕಿ ನಾವು ನೀಟಾಗಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಇದಕ್ಕೆ ನಾವು ಯಾವುದೇ ರೀತಿ ಆಯಿಲ್ಗಳನ್ನ ಆ್ಯಡ್ ಮಾಡೋಂಗಿಲ್ಲ, ನಾವು ಡ್ರೈ ರೋಸ್ಟೇ ಮಾಡ್ಕೊಳ್ಬೇಕು. ಇದರಲ್ಲಿ ಇದು ಗಮ್ ಅನ್ನೋ ತನಕ ನಾವು ರೋಸ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕಲರ್ ಚೇಂಜ್ ಆಗಬೇಕು, ಹಾಗೆ ಘಮ ಘಮ ಅಂತ ಇರಬೇಕು. ಆಗ ನಾವು ಅದನ್ನು ತೆಗೆದಿಟ್ಕೊಂಡು ಪೌಡರ್ ಮಾಡಿ ಇಟ್ಕೊಳ್ಬೇಕು. ನಾವೀಗ ಒಂದು ಪಾತ್ರೆಗೆ ಅಥವಾ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಅದಕ್ಕೆ 2 ಪಲಾವ್ ಎಲೆ, ಹಾಗೆ 1 ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಇದಕ್ಕೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಕಲರ್ ಕಂಪ್ಲೀಟಾಗಿ ಟ್ರಾನ್ಸ್ಪರೆಂಟ್ ಆಗೋ ತನಕ ನಾವು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದು ತುಂಬ ಸಿಂಪಲ್ ಕೂಡ ಹೌದು, ತುಂಬ ಟೇಸ್ಟಿ ಕೂಡ ಹೌದು. ನೀವು ಟ್ರೈ ಮಾಡಿ. ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಈಗ ನಾವು ಇದಕ್ಕೆ 1 ಟೊಮ್ಯಾಟೋನ ಸಣ್ಣಗೆ ಕಟ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಟೊಮೆಟೊ ಹಾಕಿದ ಮೇಲೆ ಅದು ಕಂಪ್ಲೀಟಾಗಿ ಮೆತ್ತಗೆ ಹಾಕಬೇಕು, ಅಲ್ಲಿ ತನಕ ನಾವು ಇದನ್ನು ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಇಷ್ಟರೊಳಗೆ ನಾವು ಅದು ಹುರ್ಕೊಂಡಿರೋವಂಥ ಪದಾರ್ಥಗಳೆಲ್ಲ ತಣ್ಣಗಾದ್ಮೇಲೆ ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿರಬೇಕು. ಆ ಪೌಡರ್ನ ನಾವು ಟೊಮೆಟೊ ಫುಲ್ ಮೆತ್ತಗಾದ್ಮೇಲೆ ಆ್ಯಡ್ ಮಾಡ್ಕೊಳ್ಬೇಕು. ಆ್ಯಡ್ ಮಾಡಿ ಇಲ್ಲಿ ಅರ್ಧ ಭಾಗ ಕಾಯಲ್ಲಿ ಅರ್ಧದಷ್ಟು ಕಾಯಿನ ನಾನು ಫುಲ್ ಪೇಸ್ಟಾಗಿ ಮಾಡ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಆ್ಯಡ್ ಮಾಡಿಕೊಂಡು ನಾವು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿಲಿ ನೀರು ಬೇಕೋ ಆ ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆ ಮಸಾಲೆಗೆ ಈ ಕಾಯೆಲ್ಲ ಹೊಂದ್ಕೊಳ್ಳೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ನಮಗೆ ಎಷ್ಟು ಅದಕ್ಕೆ ನೀರು ಬೇಕೋ ಅಷ್ಟು ನೀರನ್ನ ನಾವಿಲ್ಲಿ ಆ್ಯಡ್ ಮಾಡಿಕೊಂಡು ನಾವು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾವು ನೀರನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ನಮಗೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ನಾವಿಲ್ಲಿ ಹಾಕ್ಕೊಳ್ಬೇಕು. ನಿಮಗೆ ಪೌಡರ್ ಮಾಡ್ಕೊಂಡಿರೋಂತಹ ಚೆಟ್ಟಿನಾಡ್ ಪೌಡರ್ನ ಪೂರ್ತಿ ಹಾಕಬೇಕಂತೇನಿಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ಹಾಕಿ. ನಾನಿಲ್ಲಿ ಪೂರ್ತಿ ಪೌಡರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಇದು ಕುದೀತಾ ಇರಲಿ ಅಷ್ಟರೊಳಗೆ ಇನ್ನೊಂದು ಪಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ, 1/2 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ, ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೊಂಡಿರೋಂಥ ಮೊಟ್ಟೆನ ನಾವಿಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಈ ಮೊಟ್ಟೆನ ನಾವು ಈ ರೀತಿ ಖಾರದ ಪುಡಿ ಆಮೇಲೆ ಅರಿಶಿನ ಪುಡಿ ಜೊತೆ ನಾವು ಅದನ್ನು ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಮೊಟ್ಟೆಗಳನ್ನ ಮಧ್ಯಕ್ಕೆ ಕಟ್ ಮಾಡಿ 2 ಭಾಗಗಳನ್ನ ಮಾಡ್ಕೊಂಡಿದ್ದೀನಿ. ಅದನ್ನು ನಾನೀಗ ಈ ಖಾರದ ಪುಡಿ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಲ್ಲ ಎಣ್ಣೆ ಜೊತೆ, ಇದರಲ್ಲಿ ಹಾಕಿ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಎರಡೂ ಬದಿಯಲ್ಲೂ ನಾವು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, 2 ಕಡೆನೂ ಅದು ನೀಟಾಗಿ ಫ್ರೈ ಆಗಬೇಕು, ಹಾಗೆ ಅದು ಸೀದೋಗಬಾರ್ದು. ನಾವು ನೋಡಿಕೊಂಡು ಕಡಿಮೆ ಉರಿನಲ್ಲೇ ಅದನ್ನು ನೀಟಾಗಿ ಅದನ್ನು 2 ಸೈಡು ನಾವು ಫ್ರೈ ಮಾಡ್ಕೊಳ್ಬೇಕು. ಈ ಫ್ರೈ ಮಾಡಿಕೊಂಡು ಇದನ್ನು ನಾವು ಎತ್ತಿಟ್ಕೊಂಡ್ಬಿಡೋಣ. ಈಗ ನಾವು ಮಾಡಿಟ್ಕೊಂಡಂಥ ಮಸಾಲೆ ಚೆನ್ನಾಗಿ ಕುದೀತಾ ಇದೆ. ಇದು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ನೀವು ಟೇಸ್ಟ್ನ ನೋಡ್ಕೊಳ್ಬೋದು. ಈಗ ನಾವಿಲ್ಲಿ ಫ್ರೈ ಮಾಡ್ಕೊಂಡಿರೋಂಥ ಎಗ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ನಾವು ಎಗ್ನ ಆ್ಯಡ್ ಮಾಡಿದ ಮೇಲೆ ಇದು ಆಲ್ರೆಡಿ ಬಾಯ್ಲ್ಡ್ ಎಗ್ ಆಗಿರೋದ್ರಿಂದ ನಮಗೆ ಒಂದು 2 ಮಿನಿಟ್ಸ್ ಈ ಮಸಾಲೆ ಜೊತೆಗೆ ಬೇಯೋದಕ್ಕೆ ಬಿಟ್ಬಿಟ್ರೆ ಸಾಕು. ಇದೊಂದು ಮೀಡಿಯಮ್ ಊರಿನಲ್ಲಿ ಇದನ್ನು ಬೇಯೋದಕ್ಕೆ ಬಿಟ್ಬಿಡೋಣ. ನೋಡಿ, 2 ಮಿನಿಟ್ಸ್ ಆಯಿತು. ಈಗ ಎಗ್ಗೆಲ್ಲ ನೀಟಾಗಿ ಆ ಮಸಾಲೆ ಜೊತೆಗೆ ಹೊಂದ್ಕೊಂಡಿದೆ. ಈಗ ಚೆಟ್ಟಿನಾಡ್ ಎಗ್ ಕರಿ ರೆಡಿ ಟು ಈಟ್. ಇದನ್ನು ನಾವು
ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಚೆಟ್ಟಿನಾಡಿ ಕರಿ ತುಂಬ ಟೇಸ್ಟಿಯಾಗಿದೆ, ತುಂಬ ಕಲರ್ಫುಲ್ ಆಗಿದೆ, ತುಂಬ ಚೆನ್ನಾಗಿದೆ, ತುಂಬ ಸಿಂಪಲ್, ತುಂಬ ಬೇಗನೆ ಮಾಡ್ಕೊಳ್ಬೋದು. ಮತ್ತು ದೋಸೆ, ಚಪಾತಿ, ಅನ್ನಕ್ಕೆಲ್ಲ ಒಳ್ಳೆ ಸೈಡ್ ಡಿಶ್ಶು. ಕ್ವಿಕ್ಕಾಗಿ ಮಕ್ಕಳಿಗೆ ಮನೇಲೇ ಇರ್ತಾರೆ, ಆವಾಗ ಏನಾದರೂ ಮಾಡ್ಕೊಡ್ಬೇಕು ಅಂದಾಗ ನಾವು ಈ ರೀತಿಯಾಗಿ ಮಾಡ್ಕೊಳ್ಬೋದು. ಹಾಗೆ ನಾನು ಮಾಡೋವಂಥ ಅಡುಗೆಗಳೆಲ್ಲ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇದು ಹೇಗೆ ಬಂತು ರೆಸಿಪಿ ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.